ನಿಮ್ದು ನಿಂಬೆಹಣ್ಣಿದ್ಯಾ? ನಮ್ದಿಲ್ಲ. ನಿಂಬೆಹಣ್ಣು ಗಿಡದಿದೆ. ನಿಂಬೆಹಣ್ಣು ಗಿಡದಿದ್ಯಾ? 4 ಬೇಕಿತ್ತು. ತಗೊಳ್ಳಿ. ಎಷ್ಟು? 20 ರೂಪಾಯಿ. ಒಂದು 50 ಅದೊಂದು 50. ಬೇರೆ ಮೇಡಮ್ 20 ಅಲ್ವಾ? 20. 20 ಸ್ವೀಕರಿಸಲಾಗಿದೆ. ಆಗಿಲ್ಲ ಸರ್. ಬಂದಿದ್ಯಾ? ಇಲ್ಲ ಬಂದಿಲ್ಲ. ಇವಾಗ ಹೇಳ್ತಲ್ಲ. ಹೇಳಿಲ್ಲ ಸರ್, ಬೇರೆಯವ್ರದ್ದು, ನಿಮ್ದು ಹೇಳಿಲ್ಲ. ಇನ್ನೊಂದ್ಸತಿ ಹಾಕ್ತೀನಿ ನೋಡಿ. ಹಾಕಿ. ಹೋಟೆಲಲ್ಲಿ 20 ರೂಪಾಯಿ ಸ್ವೀಕರಿಸಲಾಗಿದೆ. ಸರ್ ಹೇಳ್ತಿದೆ. ಇಲ್ಲ ಬಂದಿಲ್ಲ ಸರ್, ಬಾಯಲ್ಲಿ ಹೇಳ್ತಿದೆ ಅಷ್ಟೇ. ಇಲ್ಲ ಸರ್, ಫೋನ್ ಪೇ ಇದೆ. ಮತ್ತೆ ಇನ್ನೊಂದ್ಸತಿ ಮಾಡ್ತೀನಿ ನೋಡಿ. ನೋಡಿ ಮಾಡಿ. ಹೋಟೆಲಲ್ಲಿ 20 ನೋಡಿ. ಇಲ್ಲ ಸರ್, ಬಂದಿದೆ, ಹಾಕಿದೀನಿ. ಹಾಕಿದೀನಿ ನೋಡಿ, ಬಂದಿದೆ. ಬಂದಿಲ್ಲ ಸರ್. ಇವಾಗ ಹೇಳ್ತಲ್ಲ. ಎಲ್ಲಿ ಹೇಳ್ತಿದೆ? ನೀವು ಬಾಯಲ್ಲಿ ಹೇಳ್ತಿದ್ದೀರಾ. ಇಲ್ಲ ಸರ್, ಬಾಯಲ್ಲಿ ಹಿಂಗೆ ಹೇಳೋದು. ಇವಾಗ ಹಾಕಿದ್ ನೋಡಿ, ಸ್ಪೀಕರ್ ಆಗಿದೆ ನೋಡಿ. ನಮ್ಮ ಮೇಡಮ್ ಇದ್ದಾರೆ, ಹೇಳ್ತಾರೆ. ಇಲ್ಲ ಸರ್, ಹಾಕಿದ್ ನೋಡಿ. ಹಾಕಿದ್ರೆ ನಾವು ಕೇಳಲ್ಲ ನೋಡಿ, ಚೆಕ್ ಮಾಡಿ. ನಾ ಚೆಕ್ ಮಾಡಿದೆ, ನಿಮ್ ಮೊಬೈಲ್ ಇಂದ ಚೆಕ್ ಮಾಡಿ, ಬಾಯಲ್ಲಿಂದ ಚೆಕ್ ಮಾಡೋದು. ಪೇಟಿಎಂ ಕರು. ಮೂರನೇ ಹಂದಿ ಮರಿ ಮಿಕ್ಕ 2 ಹಂದಿಗಳಿಗಿಂತ ಬುದ್ಧಿಶಾಲಿಯಾದದು. ಆದ್ರಿಂದ ಬೇರೆಯಾಗಲು ಇಷ್ಟಪಡಲಿಲ್ಲ. ತಮ್ಮ ಹಲೋ ಬೇಬಿ, ಅರ್ಧ ಗಂಟೆಯಿಂದ ಮೆಸೇಜ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಅಮ್ಮ ಹೊರಗಡೆ ಹೋಗಿದ್ರು ಅಂತ ಮೆಸೇಜ್ ಮಾಡಕ್ ಆಗ್ಲಿ. ಇದು ಹೇಳಕ್ಕಂತಾನೆ ಬೇರೆ ಫೋನ್ ಇಂದ ಫೋನ್ ಮಾಡ್ದೆ. ಇವ್ರ ನಂಬರ್ ಎಲ್ಲ ಇಟ್ಕೋಬೇಡ, ಬ್ಲಾಕ್ ಮಾಡ್ಬಿಡು. ಇವರೆಲ್ಲ ಕಳ್ಳನ್ ಮಕ್ಕಳು. ಮೂರನೇ ಹಂದಿ ಮರಿ ಮಿಕ್ಕ 2 ಹಂದಿಗಳಿಗಿಂತ ಬುದ್ಧಿಶಾಲಿಯಾದದು. ಆದ್ರಿಂದ ಅದು ಬೇರೆಯಾಗಲು ಇಷ್ಟಪಡಲಿಲ್ಲ. ಅಸಹ್ಯ ವರ್ತನೆನ ಹೊರಗಡೆ ಆಗ್ಲಿ ಇಲ್ಲಾಗ್ಲಿ, ವರ್ತನೆ ಅಸಹ್ಯವಾಗಿದ್ರೆ ಅಸಹ್ಯವಾಗಿ ಆಡ್ತಾ ಇದೀರಾ, ಅಸಹ್ಯ ವರ್ತನೆ ಅಂತಾನೆ ಹೇಳ. ಚೈಲ್ಡ್ ಅಲ್ಲ ಆಯ್ತಾ? ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ? ಕಾಯಿ ಕಾಯಿ ಅವರೆಕಾಯಿ ಬಾತಿಗೆ, ರಾತ್ರಿ ಕೂಡ ಅವರೆಕಾಯಿ ಸಾರಿಗೆ. ಕಾಯಿ ಅವರೆಕಾಯಿ ಮಟನ್ ಸಾರಿಗೆ, ತಿಂದೆ ಹೋದ್ರೆ ಹೋಗು ನೀನು ಆಚೆಗೆ. ಬೇಡ ಬೇಡ ಅವರೆಕಾಳು, ಬೇಡ ಬೇಡ ಅವರೆಕಾಳು, ಬೇಡ ಬೇಡ ಅನ್ನ ಬೇಡ. ಕಾಯಿ ಅವರೆಕಾಯಿ ಉಪ್ಪಿಟ್ಟಿಗೆ, ಬಿಡ್ಸಿ ಬಿಡ್ಸಿ ನೋವು ಬಂತು ಕೈಗೆ. ಚಿಕ್ಕದವರೆ ಕಾಳು ಇವತ್ತು ರಾತ್ರಿಗೆ, ಸಿಪ್ಪೆ ಎಸ್ಬಿಟ್ ಬರೋಗು ನೀನು ರೋಡಿಗೆ. ಯಾಕೆ ಬೇರೆ ಕಾಳು ಇಲ್ಲವೇ, ಯಾಕೆ ಬರೀ ಇದ್ನೆ ಮಾಡುವೆ. ಹೊಟ್ಟೆ ಕೆಟ್ಟರೆ ಕೆಲಸ ಕೆಡುತ್ತದೆ. ಬೇಳೆ ಸಾರು ಎಷ್ಟು ತಿನ್ನೋದು, ವರ್ಷ ಪೂರ್ತಿ ಅದನ್ನ ತಿಂದದ್ದು. ಸೀಸನ್ ಮುಗಿಯುವರ್ಗು ನಾ ಇದನ್ನೇ ಮಾಡೋದು. ಅವ್ರೆ ಕಾಳಿನ ಪಾಯಸ ಕುಡಿಯಯ್ಯ. ಕುಡ್ದು ಕುಡ್ದು ಸಾಕಾಗದೆ, ಅವ್ರೆ ಕಾಳೆ ಬೋರಾಗಿದೆ. ಈ ಸೀಸನ್ ಯಾವಾಗ ಮುಗಿತುದೆ, ತಿಂದು ತಿಂದು ಸಾಕಾಗಿದೆ. ಲೋ ಮಚ್ಚ, ನಿಂಗೆ ಎಷ್ಟು ವರ್ಷ ಇವಾಗ? ನಂಗೆ ಇವಾಗ ಜಸ್ಟ್ 23. ಯಾಕೆ? 23 ನಿಂಗೆ? ಹಾ, ಯಾಕೆ? ಅಲ್ಲ ಮತ್ತೆ ಡಾಕ್ಟ್ರು ಯಾವ ಡಾಕ್ಟ್ರು? ಏನ್ ಡಾಕ್ಟ್ರು? ಲೋ ಮಚ್ಚ, ನಂಗೆ ಯಾಕೋ ಹೆವಿ ಭಯ ಆಯ್ತಾಯ್ತು. ಲೋ ನಿಂಗೆ ಯಾಕೋ ಭಯ? ಏನಾಯ್ತು? ಅಲ್ಲ ಡಾಕ್ಟರ್ ಅವತ್ತು ಏನೋ ಯಾವತ್ತು ಯಾವ ಡಾಕ್ಟ್ರು ಮಚ್ಚ? ಏನಂತ ಒಂಚೂರು ಅರ್ಥ ಆಗೋ ತರ ಹೇಳೋ. ಡಾಕ್ಟರ್ ಅವತ್ತು ಬರೀ 13 ವರ್ಷ ಅಂತ ಏನೋ. 13 ವರ್ಷನ? ಏನ್ 13 ವರ್ಷ? ಲೋ ಮಚ್ಚ, ನಿನ್ ಕಾಲಿಗೆ ಬಿಟ್ಟು ಪ್ಲೀಸ್ ಕ್ಲೀನ್ ಆಗಿ ಏನಂತ ಹೇಳೋ. ಅಲ್ಲ ಡಾಕ್ಟರ್ ಅವತ್ತು ನಾಯಿಗಳೆಲ್ಲ ಬರೀ 13 ವರ್ಷ ಮಾತ್ರ ಬದುಕದಂದಿದ್ರು. ನಿನಗೆ ಹೆಂಗ್ 23 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ನಿಮ್ಮಮ್ಮ
ಅಮ್ಮ ಕೆಲಸ ಹೇಳಿದಾಗ ಏನ್ ಮಾಡ್ತ್ಯಾ? ನೀನ್ ಎಷ್ಟು ವರ್ಷಕ್ಕೆ ಮದುವೆ ಆಗ್ಬೇಕು ಅನ್ಕೊಂಡಿದ್ಯಾ? ಹುಡುಗ ಸಿಕ್ತಾಗ. ನಾಳೆ ಸಿಗೋದು ನಾಳೆಗೆ, ಇವತ್ ಸಿಗೋದು ಇವತ್ತೇ, ಈಗ ಸಿಗೋದು ಈಗ್ಲೇ. ರಘೋಣ ನಾನು ಹೇಳಿದ್ದು ರಘೋಣ. ರಘೋಣ ಗುಡ್ ಮಾರ್ನಿಂಗ್. ನನ್ನ ಯಾಕೋ ಜೊತೆ ನಿನಗೆ ಗುಡ್ ಮಾರ್ನಿಂಗ್ ಹೇಳಿದ್ದೆ ನಾನು. ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ದೆ. ಯಾಕೆ ಕನೆಕ್ಷನ್ ತಗೋ ಗುಡ್ ಮಾರ್ನಿಂಗ್ ಹೇಳಿದ್ದಲ್ಲ ಬೆಳಿಗ್ಗೆ. ಅವಳ ಹೇಳೋದಕ್ಕೂ ನಾನು ಗುಡ್ ಮಾರ್ನಿಂಗ್ ಹೇಳಿದ್ದೆ. ರಘೋಣ ಗುಡ್ ಮಾರ್ನಿಂಗ್ ಅನ್ನು ಬಂದೆ. ನೀನ್ ಯಾಕೆ ಕನೆಕ್ಷನ್ ತಗೊಂಡಾಗ ನಿನ್ ಮನ್ಸೂರು ಇದ್ದದು. ಸರ್ಪ್ರೈಸ್, ಸ್ಯಾಲ್ರಿ ಬಂತು. ಇಲ್ಲೋಡು, ಹೊಸ ಗೋಲ್ಡ್ ಚೈನು. ಆಲ್ರೆಡಿ ಕೆಟ್ಟ ಕೋಪದಲ್ಲಿದ್ದೀನಿ. ಸಿಟ್ಟು ಬರಸ್ಬಿಟ್ಟ ಸುಮ್ನೆ ಒಳಗಡೆ ಹೋಗ್ಬಿಡು. ಹೊಸ ಶರ್ಟ್ ತಗೊಂಡಿದ್ದೀನಿ ನೋಡಲ್ಲ. ಎಷ್ಟು? 16 ಲಕ್ಷ. ಏನ್ ತಿರಕಪ್ಪ 16 ಲಕ್ಷ? ಇದ್ರಲ್ಲಿ 2 ಟೆಕ್ನಾಲಜಿ ಇದೆ. ಏನೇನು? ಒಂದು ಮೈಕು, ಸ್ಪೀಕರ್ ಅಲ್ಲಿ ಹಿಂದ ಐತಾ? ಇನ್ನೊಂದು ನನ್ ಪರ್ಸನಲ್. ಇದು ಆಮೇಲೆ ಹೇಳ್ತೀನಿ ನಾನು. ಇದೇನ್ ಗೊತ್ತಾ, ಇದು ಇವಾಗ CM ಹೋಯ್ತಾ ಇರ್ತಾರಲ್ಲ, ಎಲ್ಲಾ ಸಿಗ್ನಲ್ ರೆಡ್ ಇರ್ತದೆ. ನಾನು ಇದು ಹೇಳಿದ್ರೆ ಎಲ್ಲ ಗ್ರೀನ್ ಆಗ್ಬಿಡ್ತೈತೆ. ಅಂದ್ರೆ CM ಹೋಗಕ್ ಆಗಲ್ವಾ? ಆಗಲ್ಲ, ಸೈಡ್ ಹಾಕ್ತಾರೆ. ಓಕೆ ಓಕೆ. ಇದು ನೆಕ್ಸ್ಟ್. ಇದು ನನ್ ಮಗ ಇದಾನಲ್ಲ, ಅದೇ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಹೀರೋ ನಾನು ಹೇಳಿದ್ದು. ಇದು ಅವನು ಫೇಲ್ ಆಗ್ಬಿಟ್ಟು ಅವನೇ. ಇದನ್ನ ಹೇಳಿದ್ರೆ ಪಾಸ್ ಆಗೋಯ್ತಾನ? ಇಲ್ಲ ಲೇ, ಇದು ಹೇಳಿದ್ರೆ ಅವ್ನ ಜೊತೆಲಿ ಇರೋರೆಲ್ಲ ಫೇಲ್ ಆಗ್ಬಿಡ್ತಾರೆ. ಇದು ಲಾಸ್ಟ್ ಅಲ್ಲಿ ಇರೋದೇನು? ಇದೇನು ಗೊತ್ತಾ, ನನ್ಗೆ ಮೈಯೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಅಂದ್ರೆ ಪಾರ್ಟ್ಸ್ ಎಲ್ಲ ಹೋಗ್ಬಿಡೈತೆ. ನನ್ಗೆ ಇದು ಪ್ರಾಬ್ಲಮ್. ಇದು ಅಂದ್ರೆ ಉಚ್ಚೋಗಕ್ಕಾಗಲ್ಲ. ಇದನ್ನ ಹೇಳಿದ್ರೆ ಈಚೆ ಬಂದ್ಬಿಡುತ್ತಾ? ಒದಿತೀನಿ ನನ್ ಮಗನ. ಮತ್ತೆ ಇದು ಹೇಳಿದ್ರೆ ಆಟೋಮೆಟಿಕ್ ಪಾಸ್ ಆಯ್ತು. ಹೌದಾ? ಓಕೆ ಸರ್, ಇದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂದ್ರಲ್ಲ, ಇದು ಇದೇನ್ ಗೊತ್ತಾ, ನನ್ಗೆ ವಿಗ್ ಹಾಕಿದ್ರೆ ಚಕ್ಕ ಚಕ್ಕ ತರ ಕಾಣಿಸ್ತೀನಿ, ಥೈಲ್ಯಾಂಡ್ ಅಲ್ಲಿ ನೋಡಿದೀನಿ ಅಂತಾರ ನಿಮ್ಮನ್ನ. ಇದು ಹೇಳಿದ್ರೆ ಹಿಂಗೆ ಅರ್ಧ ಗಂಟೆಗೆ ಒಂದ್ಸರಿ ಮೇಕಪ್ ಚೇಂಜ್ ಆಗ್ಬಿಡ್ತದೆ, ಇಂಡಿಯನ್ ತರ ಕಾಣಿಸ್ತೀನಿ. ಹೌದಾ? ಎಲ್ಲ ಬಾಯಿಲ್ಲ ಒಂದ್ ನಿಮಿಷ. ಅಲ್ಲ, ನನ್ ಮಗನ್ ಆಂಟಿ ಕಸ ಹಾಕ್ಬಿಟ್ಟು ಬಾ ಅಂತ ಕಳ್ಸಿದ್ರೆ ಈ ಪಾಪ ಗಾರೆದವ್ರದ್ದು ಚಟ್ಟು ತೆಂಕೊಂಡ್ ಬಂದ್ಬಿಟ್ಟು ನೀನು ಈ ತರ ಹೇಳ್ತಿಲ್ಲ, ನ್ಯಾಯ ನೋಡೋ ಶರ್ಟ್ ನಿಂಗೆ ಕೊಟ್ಬಿಡ್ತೀನಿ ಅಲ್ಲಿ. ಈ ಸೆಟ್ ನನಗೆ ಇರೋ ನಿಮಿಷ ನಾನು ಆಂಟಿಗೆ ಒಂದು ಫೋನ್ ಮಾಡಿದ್ದೀನಿ. ತಗೋರೋ ದೋಸ್ತ, ಅನ್ನಾಯ್ತು ಫೋನ್ ಬರಕತ್ತ ನೋಡು. ಯಾನಾಯ್ ದೋಸ್ತ? ಅದೇ ನಿಮ್ ಹುಡುಗಿ ಹೋಮರೆ. ಇದೇ ಲಾಸ್ಟ್. ಇನ್ನೇಮ್ ನಮ್ ಹುಡುಗಿ ಬಗ್ಗೆ ಹಂಗ ಮಾತಾಡ್ದೆ ಅಂದ್ರ ನೋಡಿ. ಒಂದ್ ಹುಡುಗಿ ಸಲ ನನ್ ಮ್ಯಾಗ ಕೈ ಮಾಡ್ದೆ ಎಲ್ಲಿ? ಆಕಿ ಬರೀ ಹುಡುಗಿ ಅಲ್ಲ, ಮತ್ತೆ ಚೆಕ್ ಆದಾಳ ಹೆಂಗಂದಿನಿ? ತಪ್ಪಾಗದು, ಇದು ಒಂದ್ಸರಿ ಬಿಟ್ಬಿಡು. ನೀನ ನನಗಂದ್ರ ನಡೀತಿತ್ತು ಚಕ್ಕ ಅಂತೇಳಿ, ನಮ್ ಹುಡುಗಿಗೆ ಹೆಂಗಂದಿ? ನನ್ನ ದೋಸ್ತ ನೀ ಚಕ್ಕ ಅಂತೇಳಿ. ಚಕ್ಕ ಹಲೋ ಬ್ರದರ್, ಇದು ಈ ತರದ್ದು ರಿಂಗ್ ಟೋನ್ ಬೇಕಿತ್ತು. ಇದು ಅಲೆಲೆಲೆ ಅಂತ ಬರುತ್ತಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಲ್ಲ, ನಂಗೆ ಈ ತರದ್ದೇ ಬೇಕು. ಅಲೆಲೆಲೆ ಅಂತ ಈ ಫಿಲಂ ಹೆಸರು ಅಲೆಲೆಲೆ ಅಂತ. ಇದು ನೋಡಿ ಅಂತ ಬರುತ್ತಲ್ಲ, ಅಲ್ಲ ಅಂತ ಬರುತ್ತಲ್ಲ ಬ್ರದರ್. ಅಷ್ಟು ಐಡಿಯಾ ಇಲ್ಲ. ಆ ಫಿಲಂ ಹೆಸರು ಇದು ಕನ್ನಡ ಗೊತ್ತಲ್ವಾ? ಕನ್ನಡ ಗೊತ್ತು, ನಾನು ಅಷ್ಟು ನೋಡಿಲ್ಲ ಇದಲ್ಲ. ಇದು ನೋಡಿ, ಇದು ಆ ತರದ್ದು ಬೇಕು ಅಂತ. ಎಷ್ಟಾಗುತ್ತೆ? ಅಲ್ಲ, ನೀವು ಫ್ರೀ ಆಗಿ ಮಾಡ್ಬೋದು ನೋಡಿ. ಫ್ರೀ ಆಗ ಹೆಂಗೆ ತೋರಿಸ್ಕೊ. ಅದು ಇದು 7 ಜನ್ಮದಲ ಅಂತ ಬರುತ್ತಲ್ಲ, ಅದು ಬೇಕು ನಂಗೆ. ಇದ್ರಲ್ಲಿ ಬರುತ್ತಾ? ಹಾ, ಇಲ್ಲಿ ನೋಡಿ, ಇದು 7 ಜನ್ಮದಲ. ಎಲ್ಲಿ ಅಲ್ಲೆಲೆಲೆ ಅಂತಾನೆ ಇಲ್ಲ, ಎಲ್ಲ ಇದು ಬ್ರದರ್ ಅಲ್ಲೆಲೆಲೆ. ಇದು ಲಿರಿಕ್ಸ್, ಇದು ಒಂದೇ ಸೆಕೆಂಡ್ ಅಲ್ಲೆಲೆಲೆ ಅಂತ ಲಿರಿಕ್ಸ್ ಬರ್ಬೇಕಲ್ಲ ಇಲ್ಲಿ. ಇದು 7 ಜನ್ಮದಲ. ಅಲ್ಲೆಲೆನೆ ಇಲ್ಲಲ್ಲ ಬ್ರದರ್.